ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು JDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ 1940 ಹುದ್ದೆಗಳೇನಿದೆಯಲ್ಲ ಅದರ ರಿಸಲ್ಟ್ ಔಟ್ ಆಗಿದೆ. ಸ್ನೇಹಿತರೆ, ಯಾರ್ಯಾರೆಲ್ಲ ಎಷ್ಟು ಅಂಕಗಳನ್ನು ಪಡೆದುಕೊಂಡು ಆಯ್ಕೆಯಾಗಿದ್ದಾರೆ ಅಂತ ಇವತ್ತಿನ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋದ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿರುವ 1940 ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟನ್ನು ಯಾವ ರೀತಿ ನೋಡುವುದು, ನಿಮ್ಮ ಹೆಸರು ರಿಸಲ್ಟಲ್ಲಿ ಇದೆ ಅಥವಾ ಇಲ್ಲ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದು ಬಂದು ಕೇವಲ 1ನೇ ಲಿಸ್ಟ್ ಆಗಿರ್ತದೆ. ಇನ್ನೂ 5ರಿಂದ 6 ಲಿಸ್ಟ್ ಬರುವ ಚಾನ್ಸ್ ಇದೆ. ಅದಕ್ಕಾಗಿ ಯಾರು ನಿಮ್ಮ ಹೆಸರು ಏನಾದರೂ ಈ ಲಿಸ್ಟ್ನಲ್ಲಿ ಬಂದಿಲ್ಲ ಅಂದರೆ 2ನೇ ಲಿಸ್ಟ್, 3ನೇ ಲಿಸ್ಟ್ ಅಥವಾ 5ನೇ ಲಿಸ್ಟು, 6ನೇ ಲಿಸ್ಟ್ವರೆಗೂ ಕೂಡ ನಿಮ್ಮ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋ ಚಾನ್ಸ್ ಇರ್ತದೆ. ಅದಕ್ಕಾಗಿ ಯಾರು ಆತಂಕಕ್ಕೆ ಒಳಗಾಗಬೇಡಿ. ಮೊದಲನೇ ಲಿಸ್ಟ್ನಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡವರು ಆಯ್ಕೆಯಾಗಿದ್ದಾರೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ನಿಮಗೇನಾದರೂ ಅಧಿಕೃತ PDF ಏನಾದರೂ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ. ಲಿಂಕನ್ನು ಬಳಸಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಮೊದಲನೇ ಲಿಸ್ಟನ್ನು ಏನು ಅನೌನ್ಸ್ ಮಾಡಿದಾರಲ್ಲ, ಆ ಅನೌನ್ಸ್ ಮಾಡಿದ PDF ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ PDF ಅನ್ನು ನೋಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇಂಡಿಯನ್ ಪೋಸ್ಟ್ JDS ಫಸ್ಟ್ ಮೆರಿಟ್ ಲಿಸ್ಟ್ 2024 ಔಟ್. ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದಾರಂತ ಏನಿದೆಯಲ್ಲ, ಇದು ಬಂದು ನಿಮ್ಮ PDF ಲಿಂಕ್ ಇದು ಆಗಿರ್ತದೆ. ಇದನ್ನು PDF ಅನ್ನು ಓಪನ್ ಮಾಡಿಕೊಂಡು ಈ ರೀತಿ PDF ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬೋದು. ನಿಮ್ಮದು ರಿಜಿಸ್ಟರ್ ನಂಬರ್ ಅಂತೇಳಿ 2455 EB ಅಂತ ಏನಿದೆಲ್ಲ, ಇದನ್ನು ನಿಮ್ಮ ಕಡೆ ಇರ್ತದೆ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಅದರಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ಅದನ್ನು ತೆಗೆದುಕೊಂಡು ಇಲ್ಲಿ ಕ್ಲಿಕ್ ಮಾಡಿ, ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರನ್ನು ಹಾಕಿದರೆ ನಿಮ್ಮದು ಲಿಸ್ಟಿಗೆ ಕುಂತಿದೆ ಅಥವಾ ಕುಂತಿಲ್ಲ ಅಂತೇಳಿ ತೋರಿಸ್ತದೆ. ಅಂದ್ರೆ ಯಾರ್ಯಾರು ಲಿಸ್ಟಿಗೆ ಆಯ್ಕೆ ಆಗಿದ್ದೀರೋ ಅವ್ರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ತದೆ. ಹೆಸರಿಗೆ ಆಯ್ಕೆ ಆಗಿಲ್ಲ ಅಂದ್ರೆ ಈ ರೀತಿ ನೋ ಫೈಲ್ಸ್ ಅಂತ ಬರ್ತದೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಇದು PDF ಬಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಹೋಗಿ ಎಲ್ಲರೂ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಯಾಕಂದ್ರೆ ಎಲ್ಲರೂ ಅಫಿಷಿಯಲ್ ವೆಬ್ಸೈಟ್ ಆದ ಪೋಸ್ಟ್ ಆಫೀಸ್ನಲ್ಲಿ ಚೆಕ್ ಮಾಡ್ತಿರ್ತಾರೆ. ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಫುಲ್ ಸರ್ವರ್ ಬಿಸಿ ಇರ್ತದೆ. ಅದಕ್ಕಾಗಿ ನಾವು ನಿನ್ನೆ ರಾತ್ರಿನ 12 ಗಂಟೆಗೆ ಇದನ್ನು ರಿಸಲ್ಟನ್ನು ಅನೌನ್ಸ್ ಮಾಡಿದಾಗ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಹಾಗೆ ತಾನೇ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅನೌನ್ಸ್ ಮಾಡಿದ್ವಿ. ಅದಕ್ಕಾಗಿ ಯಾರೇನ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ, ಇದೇ ರೀತಿ 1ನೇ ಲಿಸ್ಟ್ ಬಿಟ್ಟಿದ್ದಾರೆ. ಈಗ 2, 3, 4 ಹಿಂಗೆ 8ನೇ ಲಿಸ್ಟ್ ಮಟ್ಟ ಏನು ಬಿಡ್ತಾರಲ್ಲ, ಪ್ರತಿಯೊಂದು ಲಿಸ್ಟ್ದು ಕೂಡ ನಮ್ಮ ಚಾನಲ್ ಅಪ್ಡೇಟ್ ಆಗ್ತಾ ಇರ್ತದೆ. ಅದಕ್ಕಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಈಗ ನೋಡೋದಾದ್ರೆ, ಬಾಗಲಕೋಟೆ ಡಿವಿಷನ್ಗೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿದು ಔಟ್ ಆಫ್ ಔಟನ್ನು ಮಾಡಿದ ಅಭ್ಯರ್ಥಿ ಆಯ್ಕೆಯಾಗಿದ್ದಾನೆ. ಇಲ್ಲಿ ನೋಡ್ಬೋದು, ಬಾಗಲಕೋಟ್ ಕಾಂಪ್ಲೆಕ್ಸ್ DC ಆಫೀಸ್ನಲ್ಲಿ 97.92 ಅಂಕಗಳನ್ನು ಪಡೆದುಕೊಂಡ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾನೆ. ಇದೇ ರೀತಿ ಒಟ್ಟು ಡಿಸ್ಟ್ರಿಕ್ಟ್ ಇದೆ. ಬಳ್ಳಾರಿ ನೋಡ್ಬೋದು ನೀವು ಇಲ್ಲಿ, ಹೊಳ್ಳಿ ಬೆಳಗಾವಿ ನೋಡ್ಬೋದು 96, 99, 99, 100 ತೆಗೆದುಕೊಂಡವರು ಒಂದು 6ರಿಂದ 7 ಜನ ಆಯ್ಕೆಯಾಗಿದ್ದಾರೆ ಈ ಲಿಸ್ಟಲ್ಲಿ ನೋಡೋ ಪ್ರಕಾರ. ಆದ್ರೆ ಹಾಗಿದ್ದರೆ ನಾವು 60 ತೆಗೆದುಕೊಂಡು ಸೆಲೆಕ್ಟ್ ಆಗ್ಬೋದಾ? ಇದೆ ಚಾನ್ಸ್ ನಿಮಗೂ ಕೂಡ ಇದೆ. ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತಾರೆ. ಫೇಕ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಅವರು ಈ ಹುದ್ದೆಗಳಿಗೆ 1ನೇ ಲಿಸ್ಟಿಗೆ ಆಯ್ಕೆಯಾಗಿರ್ತಾರೆ. ಅವರನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಸಾಕಷ್ಟು ಅಭ್ಯರ್ಥಿಗಳನ್ನು ತೆಗೆದು ಹೊರಗೆ ಹಾಕ್ತಾರೆ. ಅದಕ್ಕಾಗಿ ನೀವೇನಾದರೂ 80 ಅಥವಾ 70 ದಾಟಿದ ಆಗಿದ್ರಂದ್ರೆ ನೀವು ಕೂಡ ಇನ್ನು 1 ಅಥವಾ 2 ತಿಂಗಳ ವೇಟ್ ಮಾಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇನ್ನು 2ನೇ ಲಿಸ್ಟ್ ಬಿಡ್ಬೇಕಂದ್ರೆ 15ರಿಂದ 20 ದಿನ ಬೇಕಾಗುತ್ತೆ. ಅದೇ ರೀತಿ 3ನೇ ಲಿಸ್ಟ್ 2ನೇ ಲಿಸ್ಟ್ ಬಂದ ನಂತರ 20ರಿಂದ 25 ದಿನ, ಹಾಗೆ 4ನೇ ಲಿಸ್ಟ್, ಈ ರೀತಿ ಕಂಟಿನ್ಯೂಸ್ ಆಗಿ 1 ತಿಂಗಳ ಒಳಗಾಗಿ 15ರಿಂದ 20 ದಿನ ಏನಿರುತ್ತಲ್ಲ, 15ರಿಂದ 20 ದಿನದ ಒಳಗಾಗಿ ನಿಮ್ಮ ಪ್ರತಿಯೊಂದು 7ರಿಂದ 8 ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಯಾರು ಕೂಡ ಈ ಲಿಸ್ಟ್ ಬಂದಿಲ್ಲ ಅಂತೇಳಿ, ಈ ಲಿಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತೇಳಿ ಆತಂಕಕ್ಕೆ ಒಳಗಾಗಬೇಡ್ರಿ. ಇನ್ನೂ ಸಾಕಷ್ಟು ಲಿಸ್ಟ್ಗಳು ಬರ್ತಾವೆ, ಅದರಲ್ಲಿ ಕೂಡ ಅದರಿಂದ ಲಿಸ್ಟ್ ಬರ್ತದೆ. ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಫೇಕ್ ರಿಸಲ್ಟನ್ನು ಹಾಕಿ ಸೆಲೆಕ್ಟ್ ಆಗಿರ್ತಾರೆ. ಅವರು ಸಾಕಷ್ಟು ಅಭ್ಯರ್ಥಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸ್ ಸಹ ಹೋಗಲ್ಲ. ಲಾಸ್ಟ್ ಇಯರ್ ನಮ್ಮ ಕರ್ನಾಟಕದಲ್ಲಿ ಕೇವಲ ಒಬ್ಬ ಅಭ್ಯರ್ಥಿ ಮಾತ್ರ ಔಟ್ ಆಫ್ ಔಟ್ ಮಾಡಿದ್ರು. ಅದರ ಪ್ರಿವಿಯಸ್ ಇಯರ್ ಕೂಡ 1ರಿಂದ 2 ಈ ರೀತಿ ಅಷ್ಟೇ ಆಗಿದ್ದಾರೆ. ಆದರೆ ಈ ಲಿಸ್ಟ್ ಪ್ರಕಾರ ನೋಡಿದ್ರೆ 7ರಿಂದ 8 ಅಭ್ಯರ್ಥಿಗಳದ್ದು ಔಟ್ ಆಫ್ ಔಟ್ ಆಗಿದೆ. ಸಾಕಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ. ಅದಕ್ಕಾಗಿ ಯಾರು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆತಂಕಕ್ಕೆ ಒಳಗಾಗಕ್ಕೆ ಹೋಗಬೇಡಿ. ನಿಮ್ಮದು ಕೂಡ ಲಿಸ್ಟಲ್ಲಿ ಹೆಸರು ಬರ್ತದೆ. ಅದಕ್ಕಾಗಿ ಏನೋ ಅಪ್ಡೇಟ್ ಬೇಕಾಗಿತ್ತಂದ್ರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪ್ರತಿ ದಿನದ ನಿಮ್ಗೆ ಅಪ್ಡೇಟ್ ಎಲ್ಲರಿಗಿಂತ ಕ್ವಿಕ್ ಆಗಿ ನೋಡಬೇಕಾಗಿತ್ತಪ್ಪ ಅಂದ್ರೆ ತಪ್ಪದೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.